ಹಲೋ. ಹಾಂ, ನಾನು ಬರ್ತೀನಿರು. ಮಗ ನೋಡೋಕೆ ಲುಕ್ ಮಾತ್ರ ಸೈಲೆಂಟು, ಸ್ಟೈಲ್ ಮಾತ್ರ ವೈಲೆಂಟು. ಇವನ್ನೆಲ್ಲರಿಗಿಂತ ಡಿಫ್ರೆಂಟ್ ಮಗ. ಯಾರೋ ಮಗ? ಬರ್ತಾವ್ ನೋಡು. ಹಾಯ್ ಗಾಯ್ಸ್, ಏನ್ರಪ್ಪ ಮಾಡ್ತಿದ್ದೀರಾ? ಬರಪ್ಪ ರಾಜಾ, ಬಾ ಕೂತ್ಕೋ. ಇರ್ಲಿ ಬಿಡೋ. ಏನ್ರೋ ಎಲ್ರು ಇಲ್ಲಿ ಕುತ್ಕೊಂಡಿದ್ದೀರಾ? ಏನ್ ಏಯ್. ಸಮಾಚಾರ? ಏನೋ ನೀನು ಒಂದೇ ಏರಿಯಾದಲ್ಲಿ ಇತ್ಕೊಂಡು ಅಮಾವಾಸ್ಯೆ ಉಣ್ಮೆಗೆ ಸಿಗ್ತೀಯಲ್ಲೋ. ಡಿಗ್ರಿ ಬೇರೆ ಫೈನಲ್ ಇಯರು. ಮತ್ತೆ ನಂದು ಬಿಡ್ರಿ, ನಿಮ್ದೆಲ್ಲ ಏನು? ಲೈಫಲ್ಲಿ ಏನೈತೆ, ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಸುತ್ತಾಡ್ಕೊಂಡು ಆರಾಮಾಗಿದ್ದೀವಿ. ನೀನ್ ಬಿಡು, ಏನ್ ಬೇಕಾದ್ರೂ ಮಾಡ್ತೀಯ. ನಿನ್ಗೆ ಯಾಕವೆಲ್ಲ? ಹೇಯ್, ಹರ್ಷ ಸರ್, ನಿಮ್ಗೆ ಹಾ ಹೇಳಿ. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದೀರಲ್ವಾ? ಹೌದು. ನಾನ್ ನಿಮ್ ಫಾಲೋವರ್ ಸರ್. ಹೌದಾ? ಹಾ. ಥ್ಯಾಂಕ್ ಯು ಸರ್. ನೋಡು ಥ್ಯಾಂಕ್ ಯು. ಮಗ. ನೀವು ನೋಡು. ರೀಲ್ಸ್ ನೋಡಿ ನನ್ಗಂತೂ ಹುಚ್ಚಿಡ್ಬಿಟ್ಟಿದೆ. ಥ್ಯಾಂಕ್ಸ್. ತುಂಬಾ ಚೆನ್ನಾಗಿ ಮಾಡ್ತೀರಾ. ಓಕೆ, ಒಂದ್ ಫೋಟೋ ಬನ್ನಿ ಬನ್ನಿ. ಥ್ಯಾಂಕ್ ಯು ಸರ್. ಹಾ, ಬಾಯ್. ಏಯ್, ಹೆಂಗೆ super ಫಾಲೋವರ್ಸ್ ಮಗ? super ಕಣ ನೀನು. ಯಾರೋ ಮಗ ಅವನು ಸೆಲ್ಫಿ ತಗೊಂಡೋದಾ? ನಿಂಗೆ ಅದೆಲ್ಲ ಯಾಕೋ? ನೀನಿನ್ನೂ ಅಪ್ಡೇಟ್ ಆಗಬೇಕು. ನೀನಿನ್ನೂ 90s 80s ಅಲ್ಲಿ ಇದೆ ಕಣೋ. ನೋಡ್ಗಿರಿ, ಈ ತರ ಹರ್ಟ್ ಆಗೋ ತರ ಮಾತಾಡ್ಬೇಡ. ಏಯ್, ನಿನ್ ಟಾಪರ್ ಅದ್ರೇನೋ ಬಂತು, ಏನು ಯೂಸ್ ಇಲ್ಲ. ಇನ್ಸ್ಟಾಗ್ರಾಮ್ ಐಡಿ ಗೊತ್ತಿದ್ಯಾ? ಫೇಸ್ಬುಕ್ ಐಡಿ, ಅಟ್ಲೀಸ್ಟ್ ಸ್ನ್ಯಾಪ್ಚಾಟ್. ಜನ್ರೇಷನ್ನು ತುಂಬಾ ಮುಂದುವರೆದಿದೆ. ನೀನೆಂತ ರ್ಯಾಂಕ್ ಸ್ಟೂಡೆಂಟ್ ಆದ್ರೂ ನಿನ್ಗಿಂತ ಹರ್ಷನೇ ಬೆಟರು. ನೀನಿನ್ನೂ ಅಪ್ಡೇಟ್ ಆಗಬೇಕು. ನೀನಿನ್ನೂ 90s 80s ಅಲ್ಲಿ ಇದೆ ಕಣೋ. ಇನ್ಸ್ಟಾಗ್ರಾಮ್ ಐಡಿ ಗೊತ್ತಿದ್ಯಾ? ಫೇಸ್ಬುಕ್ ಐಡಿ, ಅಟ್ಲೀಸ್ಟ್ ಸ್ನ್ಯಾಪ್ಚಾಟ್. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಬೇಕು. ನಾನು ಅಪ್ಡೇಟ್ ಆಗಬೇಕು. ನನಗೂ 4 ಜನ ಗುರ್ತಿಸ್ಬೇಕು. ಏನು, ಒಂದು ನೈಟಲ್ಲಿ ಇಷ್ಟೊಂದು ಲೈಕ್ಸು ಕಮೆಂಟ್ಸಾ? ವಾವ್. ಕಷ್ಟ ಇಲ್ಲದೆ ಭಕ್ತ ದೇವ್ರ ಹತ್ರ ಹೋಗಲ್ಲ. ರೋಗ ಇಲ್ಲದೆ ಪೇಷಂಟು ಡಾಕ್ಟ್ರ್ ಹತ್ರ ಹೋಗಲ್ಲ. ಡೀಲ್ ಇಲ್ಲದೆ ಡಾನ್ ನನ್ನ ಹತ್ರ ಬರಲ್ಲ. ಹಲೋ, ಹೇಳೋ ಮಗ. ಮನೆಗೆ ರೀಚ್ ಆದ? ಇನ್ನೂ ರೀಚ್ ಆಗಿಲ್ಲ, ಆನ್ ದಿ ವೇಲ್ ಇದ್ದೀನಿ. ಇವತ್ತಿನ ಕ್ಲಾಸಿನ ನೋಟ್ಸ್ ಕಳಿಸ್ತೀಯಾ? ಹೌದಾ, ಸರಿ, ನಾನು ಮನೆಗೆ ಹೋದ ತಕ್ಷಣ ನಿಂಗೆ ಕಳಿಸ್ತೀನಿ. ಓಕೆನಾ? ಸರ್, ಹೇಳಿ. ನೀವು ಅದ್ವಿಕಾರ್ ಅಲ್ವಾ? ಹೌದು, ನಾನೇ ಅದ್ವಿಕಾರು. ನಾನ್ ನಿಮ್ ಇನ್ಸ್ಟಾಗ್ರಾಮ್ ಫಾಲೋವರು. ಅದ್ರಲ್ಲಿ ನಿಮ್ ಫೋಟೋಸು, ವಿಡಿಯೋಸು, ನಿಮ್ ಡೈಲಾಗ್ಸು ನೋಡಿ ನಾನ್ ಫಿದಾ ಆಗ್ಬಿಟ್ಟಿದೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನೀವು ಸ್ವಲ್ಪ ಟ್ರೈ ಮಾಡಿದ್ರೆ ಫಿಲಮ್ ಇಂಡಸ್ಟ್ರಿನಲ್ಲಿ ಒಳ್ಳೆ ಚಾನ್ಸ್ ಸಿಗುತ್ತೆ. ಓಕೆ ಮೇಡಮ್, ಟ್ರೈ ಮಾಡ್ತೀನಿ. ಬಾಯ್. ಹಾಂ, ಬಾಯ್. ಯಾ, ಸ್ಕೂಲಿಂದ ನಾನು ಟಾಪರು.
ಯಾರೂ ನನ್ನ ಗುರ್ತಿಸ್ಲಿಲ್ಲ. ಆದರೆ ಇವತ್ತು ಗುರ್ತಿಸಿ ಮಾತಾಡಿಸಿ ಹೋಗ್ತಿದ್ದಾರೆ. ಥ್ಯಾಂಕ್ ಯು ಸೋಷಲ್ ಮೀಡಿಯಾ. ಎಸ್, ಸೋಷಲ್ ಮೀಡಿಯಾದಲ್ಲಿ ನಾನು ಫೇಮಸ್ ಆದೆ. ಎಲ್ಲರೂ ನನ್ನ ಗುರ್ತಿಸ್ತಿದ್ದಾರೆ. ಎಸ್, ನಾನು ಸಾಧಿಸ್ಬಿಟ್ಟೆ. ಯಾ ಎಸ್, ಇವತ್ತಿನಿಂದ ಸೋಷಲ್ ಮೀಡಿಯಾನೇ ನನಗೆಲ್ಲ. ಹಲೋ ಮಗನೇ, ಆಮ, ಇನ್ನೂ ಮಲ್ಕೊಂಡಿದ್ಯೇನೋ? ಟೈಮ್ ನೋಡು, 9 ಗಂಟೆ ಆಗಿದೆ. ಆಮ, ನೈಟು ಓದ್ಕೊಂಡು ಮಲ್ಗೋದು 4:30 ಹಂಗಾಗೋಯ್ತು. ಅದಕ್ಕೆ ಎಚ್ಚರ ಆಗಲಿಲ್ಲ. ಹೌದಾ? ಸರಿ ಸರಿ ಮಗನೇ, ನಾನು ಡಿಸ್ಟರ್ಬ್ ಮಾಡಲ್ಲ. ಚೆನ್ನಾಗಿ ಓದ್ಕೋ, ಫ್ರೆಶ್ ಅಪ್ ಆಗಿ ಕಾಲ್ ಮಾಡು. ಆಮ, ಓಕೆ ಬಾಯ್. ಓಕೆ ಬಾಯ್. ಇನ್ನು ಲೈಕ್ಸು ಕಮೆಂಟ್ಸ್ ಏನೂ ಬಂದಿಲ್ಲ. ಸರಿ, ನೋಡೋಣ ಬಿಡು. ಇಷ್ಟೊತ್ತಾದರೂ ಲೈಕ್ಸು ಕಮೆಂಟ್ಸು ಯಾಕೆ ಬಂದಿಲ್ಲ? ಛೇ, ಏನು ಬ್ರೋ, ಡೈಲಿ ಮಾಡಿರೋದನ್ನೇ ಮಾಡ್ತಾ ಇದ್ದೀರಾ? ಹೊಸ್ದಾಗೇನಾದರೂ ಟ್ರೈ ಮಾಡಿ. ಓ, ಇದಕ್ಕೇನಾ ಲೈಕ್ಸು ಕಮೆಂಟ್ಸು ಬರದೇ ಇರೋದು? ನಾನು ಹೊಸ್ದಾಗಿ ಏನಾದರೂ ಟ್ರೈ ಮಾಡಬೇಕು. ಇವಾಗಾದರೂ ಲೈಕ್ಸು ಕಮೆಂಟ್ಸು ಬರುತ್ತಾ ಇಲ್ವಾ ಅಂತ ನೋಡ್ತೀನಿ. ಇವಾಗಾದರೂ ಲೈಕ್ಸು ಕಮೆಂಟ್ಸು ಬಂದೇ ಬರುತ್ತೆ. ಅರೆ, ನನ್ನ ಫೋಟೋಸ್ನ ಯಾರು ಯಾಕೆ ನೋಡ್ತಾ ಇಲ್ಲ? ಛೇ, ನಾನು ಅಪ್ಲೋಡ್ ಮಾಡಿದ ಫೋಟೋಸ್ಗೆ ಯಾಕೆ ಲೈಕ್ಸು ಕಮೆಂಟ್ಸು ಬರ್ತಾ ಇಲ್ಲ? ಏನು ಇವಳಿಗೆ ಎಷ್ಟೊಂದು ಫಾಲೋವರ್ಸ್ ಇದ್ದಾರೆ? ಓ, ನಾನು ಹುಡುಗಿ ಡ್ರೆಸ್ ಹಾಕ್ಕೊಂಡ್ರೆ ನನಗೂ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ. ನಾನು ರೆಡಿ ಆಗಬೇಕು. ನಂಗೆ ನಾಚಿಕೆ ಆಗುತ್ತೆ. ಎಲ್ಲ ಮಾಡೋಣ, ಬರ್ಲಿ. ಓ ವಾರೇ ಮೇರಾ ಲಡಕಿ. ಏಯ್, ಇಲ್ಲೇನ್ರ ಮಾಡ್ತಿದ್ರಾ? ಬರ್ರೋ, ಕಾಲೇಜ್ಗೆ ಹೋಗೋಣ. ಏಯ್, ಸರಿಯಲ್ಲೇ.
ಯಾಕೆ ಬುಲ್ಬುಲ್? ಲೋ ಅದ್ವಿಕ್, ನಿಂತ್ಕೊಳ್ಳೋ. ನಿಂತ್ಕೊ ಮಚ್ಚ. ಏನೋ ಅವ್ನು ಹಂಗಾಡ್ತಾನೆ. ನಿಂತ್ಕೊಳ್ಳಲೆ. ನೆನೆ ಯಾವ್ದೋ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಬಿಟ್ಟಿದ್ಯಲ್ಲಪ್ಪ, ನೋಡ್ದಾ? ಅದಕ್ಕೇನೆ ಇದೆಲ್ಲ ಆಗ್ತಾ ಇರೋದು. ಕಮೆಂಟ್ ಓದಿದ್ಯಾ ಅದ್ರದ್ದು? ಈ ವಿಡಿಯೋ ನಾನು ಬರೀ ಲೈಕ್ಸು ಕಮೆಂಟ್ಸ್ಗೆ ಕಣ ಬಿಟ್ಟಿರೋದು. ನೋಡು ಕಮೆಂಟ್ ಏನೇನ್ ಬಂದಿವೆ ಅಂತ. ಓಯ್ ನಿಂತ್ಕೊಳ್ಳೋ. ಓಯ್ ಏನೋ ಮಾಡಕ್ ಹೋಗಿ ಏನಾಗೋಯ್ತಲ್ಲ. ನಾನು ಹುಡುಗಿ ವೇಷ ಹಾಕೊಂಡು ಅಪ್ಲೋಡ್ ಮಾಡಿರೋದು ಲೈಕ್ಸು ಕಮೆಂಟ್ಸು ಬರ್ಲಿ ಅಂತ. ಆದ್ರೆ ಇವರೆಲ್ಲ ನನ್ನ ಗೇ ಅನ್ಕೊಂತಿದ್ದಾರೆ. ಅಯ್ಯೋ, ಇದೇ ರೀತಿ ಆದ್ರೆ ಸಮಾಜನ ನಾನು ಹೇಗ್ ಫೇಸ್ ಮಾಡ್ಲಿ? ನಮ್ಮಪ್ಪ ಅಮ್ಮನ್ಗೆ ಹೆಂಗ್ ಮಕ್ಕ ತೋರಿಸ್ಲಿ? ಅಯ್ಯೋ, ಸಾಕಾಯ್ತು ನನ್ಗೆ ಜೀವನ. ನಾನು ಸಾಯ್ಬೇಕು. ನಾನು ಸಾಯ್ಬೇಕು. ಪಾಪ, ಒಳ್ಳೆ ಫ್ರೆಂಡು ಮಗ. ಸೋಷಿಯಲ್ ಮೀಡಿಯಾ ಹಿಂದೆ ಬಿದ್ದು ಜೀವನನೇ ಹಾಳು ಮಾಡ್ಕೋಬಿಟ್ಟ. ಮಗ, ಇವ್ರಪ್ಪ ಅಮ್ಮ ಇದನ್ನೆಲ್ಲ ಹೇಗೋ ಸಹಿಸ್ಕೊಂತಾರೆ? ಚೆನ್ನಾಗಿ ಓದ್ತಾ ಇದ್ದ. ಸೋಷಿಯಲ್ ಮೀಡಿಯಾ ಬೇಕಿತ್ತಾ?